ಫ್ಲಾಶ್ ಬ್ಯಾಕ್. ಗೂಗಲ್ ಅಮ್ಮ ನಡ್ಕೊಂಡು ಹೋಗ್ತಾ ಇದೀವಿ ಮಚ್ಚ. ಇಬ್ರು ಹಿಂಗೋಗೋಣ ಬೆಟರ್ ಬೆಸ್ಟ್. ಅಲ್ಲಿದೆ ನೀವು ಅನ್ಕೊಂಡ್ರಿ ಇನ್ನು ಫಾಲ್ಸ್ ಎಲ್ಲೋ ಐತೆ ಗಾಯ್ಸ್. ನಾವು ಜಾಗನ ಮರ್ತ್ಬಿಟ್ಟು ಎಲ್ಲೋ ಬಂದ್ಬಿಟ್ಟಿದೀವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಅಂತ ಹೇಳ್ತಾ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಿಮ್ಗೆಲ್ಲರಿಗೂ ತಮ್ಬ್ಲೇ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಹೋಗ್ತಾ ಇದ್ದೀನಿ ಏನಪ್ಪ ಇವ್ರು ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾವು ಅನ್ಕೊಂತಿರ್ಬೋದು. ಎಸ್ ಗಾಯ್ಸ್, ಅದೊಂದು ಚಿಕ್ಕ ಸ್ಟೋರಿ. ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಬನ್ನಿ. ನಾನು ನನ್ನ ಫ್ರೆಂಡ್ಸು ಹೈವೇಲಿ ಹೋಗೋ ಟೈಮಲ್ಲಿ ಸೆಂಟ್ ರೋಡಲ್ಲಿ ಓಡ್ತಾ ಇದ್ದ ಮಗ, ಅಂದರೆ ಹಂಗೆ ಓಡ್ತಾ ಇದ್ದ. ಏನು ಓಡ್ತಾ ಇದ್ದ ಅಂತ ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಹಿಂದೆ ಬರೋ ಯಾವುದಾದ್ರೂ ಒಂದು ಲಾರಿಗೆ ಸಿಕ್ಬಿಡ್ತಾನೇನೋ ಅಂತ ನಾವು ಅವನ್ನ ಸೈಡ್ಗೆ ಹಾಕಿದ್ದು. ಅಣ್ಣಂಗೆ ಏನು ಅನಿಸ್ತೋ ಗೊತ್ತಿಲ್ಲ, ನಮ್ಮ ಗಾಡಿ ಮೇಲೆ ಹಂಗೆ ಏಕ್ದಮ್ ಹತ್ಕೊಂಡ್ಬಿಟ್ಟ. ಸರಿ, ತುಂಬಾ ಬಾಯಾರಿಕೆ ಆಗಿತ್ತು ಅವನಿಗೆ. ಮುಂದೆಲ್ಲ ನಾನು ನೀರು ಕುಡಿಸಿ ಬಿಟ್ಬಿಡೋಣ ಅಂತ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೆ. ಗಾಯ್ಸ್, ಅಲ್ಲಿ ರೋಡಲ್ಲಿ ಹೋದ ಅಂತ ಏನೋ ಪಾಪ ಕರ್ಕೊಂಡು ಮುಂದೆ ಬೇರೆ ಕಡೆ ಬಿಟ್ರೆ ಇವ್ ನೋಡ್ರೆ ನಮ್ಮಿಂದನೇ ಬರ್ತವನು ಇಲ್ಲಿ. ಏನ್ಲ ಎಲ್ಲಿ ಬತ್ತೀಯ ನೀನು? ಓಯ್ ಎಲ್ಲಿ ಬತ್ತೀಯಪ್ಪಿ? ಗಾಯ್ಸ್, ಈಗ ಏನು ಮಾಡೋದು ದೇವರೇ ಗೊತ್ತಿಲ್ಲ ಮಚ್ಚ. ಏನೋ ಮಾಡೋದು. ನಡಿಯ ಎಲ್ಲಾರು ಬಿಡೋಣ. ನಡಿ ಎಲ್ಲಾರು ಬಿಡೋಣ. ಸರ್ ನೀನು ಎಲ್ಲ ಬಿಡ್ಲಿಲ್ಲ. ಥೋ ಗುದೋ. ಒಳ್ಳೆ ಕತೆ ಆಯ್ತು. ಹಿಂದೆನೇ ಓಡ್ ಬಂದಾಯ್ತು ಗಾಯ್ಸಿಗೆ. ಅಯ್ಯೋ ದೇವ. ನೋಡೋಣ ಬನ್ನಿ, ಮುಂದಕ್ಕೆ ಎಲ್ಲಾರ ಜಾಗ ಇದ್ರೆ ಅಲ್ಲಿ ಬಿಟ್ಟಣ. ಏನೋ ಬಿಡಕ್ಕೆ ಮನ್ಸು ಬರ್ತಾ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ನೋಡೋಣ. ಏನೋ ಗೊತ್ತಿಲ್ಲ ಗೈಸ್, ಅವ್ನು ಇರೋದಕ್ಕೆ ಏನೋ ಒಂಥರ ಚೆನ್ನಾಗಿತ್ತು ಅವ್ನು ಕರ್ಕೊಂಡು ಹೋಗೋದಕ್ಕೆ. ಬಟ್ ಆದರೆ ನನಗೊಂದು ಟೆನ್ಷನ್ ಆಗಿತ್ತು, ಎಲ್ಲಪ್ಪ ಬಿಡೋದು ಅಂತ. ಬಟ್ ಏನೋ ಮಾಡಿ ಒಂದು ಕಡೆ ಮುಂದೆ ಹೋಗ್ಬಿಟ್ಟು ಬಿಟ್ಟೆ. ಬಟ್ ಆದ್ರೂ ನನ್ನಿಂದೇನೇ ವಾಪಸ್ ಬಂದ. ನನಗಂತೂ ಸಖತ್ ಬೇಜಾರಾಗೋಯ್ತು. ಬಿಡೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇರಲಿಲ್ಲ. ಇಲ್ಲೇ ಬಿಡೋಣ ಕಣ. ಹೊಯ್ 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 ಈ ಕಡೆ ಬರೋಲೇ. ಗೈಸ್, ಅಲ್ಲಿ ಸಿಕ್ಕದ. ಈಗ ಇಲ್ಲಿ ಬಿಟ್ಟಿದ್ದೀವಿ. ನೋಡಿ ಹೋಗ್ಲಾ ಶಿಷ್ಯ, ಏನೋ ತಿನ್ನು ಹೋಗು. ತಿನ್ನು ಹೋಗೋಣ, ನಾವು ತಿನ್ನು ಹೋಗೋಣ. ಸೊ ಫೈನಲ್ ಆಗಿ ನಾನು ಅವನ್ನ ಅಲ್ಲೇ ಬಿಟ್ಟು ನಾನು ಗಾಡಿ ತೊಗೊಂಡು ಮುಂದೆ ಬಂದ್ವಿ. ಎಷ್ಟೋ ದೂರವರೆಗೂ ಓಡ್ಕೊಂಡೇ ಬಂತು ಅದು. ನಿಜ ನಂಗೆ ನೋಡಿ ಸಖತ್ ಬೇಜಾರಾಯಿತು. ಯಾಕಾದರೂ ಅಲ್ಲಿ ಬಿಟ್ಟೆ ಅಂತ ಇನ್ನೊಂದು ಕಡೆ ಅನಿಸ್ತಾಯಿತ್ತು, ಯಾಕೆ ತಗೊಂಡೋಗಿಲ್ಲ ಅಂತ ಇನ್ನೊಂದು ಕಡೆ ಅನಿಸ್ತಿತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ ಗೈಸ್, ನಾನು ಬೇರೆ ಕಡೆ ಹೋಗ್ತಿರೋ ಕಾರಣದಿಂದ ಅಲ್ಲೇ ಇಡಬೇಕಾಯ್ತು. ಏನೋ ಮಚ್ಚ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟೆ. ಇಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸಕ್ಕದಾಗಿತ್ತು ಸೀನ್ ಮಾತ್ರ. ಜಸ್ಟ್ ನೀವೇ ಈಗ ಒಂದ್ಸಲಿ ನೋಡಿ. ಸೊ ಗೈಸ್, ಈಗ 5 ನಿಮಿಷ ಇದೆ ಆ ಒಂದು ಫಾಲ್ಸ್ಗೆ. ಸೊ ಬನ್ನಿ ಅಲ್ಲಿ ಹೋಗೋಣ. ಯಾವ ಥರ ಇದೆ, ಏನು ಎತ್ತ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. Here comes trouble, putting on a show. Like a domino, I fall. Another bottle, don't know what to say. Send me on my way to you. ದೊಣ್ಣೆ ಫಾಲ್ಸ್ಗೆ ಹಿಂಗೆ ಹೋಗ್ಬೇಕು ಗೈಸ್. ಸೊ ಇಲ್ಲೇ ಎಂಡಾಗಿದೆ ಈಗ ಲೊಕೇಶನ್. ಲೇ ಮಚ್ಚ, ವಾಕಿಂಗ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರ. ಗಾಡಿ ಹೋದ್ರೆ ಗಾಡಿಲಿ ಹೋಗೋಣ. ನೋಡಲ್ಲಿ ಗೇಟ್ ಇದೆ. ಅಲ್ಲಿ ಗೇಟ್ ಇದೆ. ಓಕೆ ಗೈಸ್, ಈಗ ಬಂದಿದ್ದೀವಿ. ಇಲ್ಲಿ ಗೇಟ್ ಹಾಕೊಂಡೈತೆ. ಹೆಂಗ ಹೋಗೋದು? ಇನ್ನೊಂದು ದಾರಿ ಇದೆ, ಇನ್ನೊಂದು ದಾರಿ ಇದೆ. ಅಲ್ಲಿ ಗಾಡಿಗಳಿದೆ. ಇಲ್ಲೊಂದು ಗೇಟ್ ಬೇರೆ ಕೊಟ್ಟವನೆ. ಹಂಗೆ ಬೇರೆ ಯಾರು ಇಲ್ವಾ ಹೆಲ್ಪ್ಲೈನ್ಗೆ? ಅಣ್ಣ ಹೆಲ್ಪ್ಲೈನ್ ಯಾರು ಇಲ್ವಾ? ಹ್ಞೂ ಆಚೆ ಗಾಡಿ ಇಲ್ಲ. ಮನೆ ಗಾಡಿ ಸೈಡ್ಗೆ ಹಾಕಲಿ. ಸೊ ಗೈಸ್, ಈಗ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಒಂದು ಹತ್ರನೇ ಇದ್ದೀವಿ. ಈಗೇನು ಒಂದು ನಿಮಿಷದಲ್ಲೆಲ್ಲ ಇರ್ತೀವಿ. ಈಗ ಇದು ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಶುರು ಮಾಡೋಣ ನಮ್ಮ ಒಂದು ಸಣ್ಣ ಟ್ರೆಕ್ಕಿಂಗ್. ಬರಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಕಣ್ರಲ್ಲ. ಗೈಸ್, ಇವಾಗ ಏನಾದರೂ ಒಂದು ಚಿರತೆನೋ ಆನೆ ಬರಬೇಕು.
ಇಲ್ಲ ಮಚ್ಚ ಗೂಗಲ್ ಅಮ್ಮ ಹೇಳ್ತಾಳೆ ಇದೇ ಬಿಟ್ರು ಅಂತ. ಗೂಗಲ್ ಅಮ್ಮ ನಮ್ ಕಂಡ್ರೆ ಮುಗ್ದೋಯ್ತು. ಗೂಗಲ್ ಅಮ್ಮ ನಡ್ಕೊಂಡು ಹೋಯ್ತಾ ಇದೀವಿ. ಇಲ್ಲ ಮಚ್ಚ ಇಲ್ಲಿ ದಾರಿ ಕೊಟ್ಟವ್ರಲ್ಲ ನೋಡೋಣ ಬಾ. ನಿನಗೆ ಅದ್ ನೆನ್ಪಾಗ್ತಿದೆ, ನನಗಿಲ್ಲಿ ಏನಾದ್ರು ಚಿರತೆನ ಕರಡಿನ ಬಂತ ಅಂದ್ರೆ ಏನಾಗ್ಬೇಡ, ಇಬ್ರು ಕತೆ 3 ಜನ 4 ಜನ ಕತೆ ಅಂತ. ನಮ್ಮಿಂದ ಒಂದ್ ಪ್ರಾಣಿ ಇದೆ ದೊಡ್ಡದು ಅದನ್ನ ನೋಡೇ ಭಯ. ಏ ಮಚ್ಚ ಅಲ್ಲ ಕಣ ಇಲ್ಲಿ ಕೇಳ, ಈಗ ಯಾವ್ದಾದ್ರು ಒಂದು ಪ್ರಾಣಿ ಬಂದ್ರು ಸೆಲ್ಫಿ ತಗೊಂಡು ಹಾಕ್ಬಿಡ. ಹೇಳ್ ಸಾವಿರ ಬೇವರ್ಸಿಗಳ. ಏನಂತ ಈಗ ಇಲ್ಲಿ ಯಾವ್ದೋ ಒಂದು ಪ್ರಾಣಿಗಳು ಬಂದ್ರು ನಮ್ 3 ಜನ ಬಿಟ್ಬಿಡ್ಬೋದೇನೋ, ಬಟ್ ಆದ್ರೆ ಪ್ರಜ್ಜನ್ ಮಾತ್ರ ಚೆನ್ನಾಗಿ ಚಬ್ಬಿ ಸರಿಯಾಗಿ ಹಾಕೊಂಡು ಹೋಗುತ್ತೆ ಮಾತ್ರ. ಅವೆಲ್ಲ ಬೋನ್ ನೀರ್ ತಂದಿದ್ದೇನ್ರು ಇವ್ನು ಕೊಟ್ಟೆ ಇವ್ನಿಗೆ ಎಲ್ಲ ಅಲ್ಲ ಹಾಕ್ಕೊಂಡ್ ಬರ್ತೀರಾ ನೀವು. A few inches later. ಥೋ ಗಾಯ್ಸ್ ಮಾಚೆ ಮೇಲ್ ಹೋಗ್ಬೇಕು. ಥೋ ಬಾಯ್ ಬಂದಂಗೆಲ್ಲ ಬೈದ್ಬಿಟ್ಟು ಸೋ ಗಾಯ್ಸ್ ನಿಂಗೇನ ಜನ ಇರ್ಬೇಕು, ಆ ಜನ ಇದ್ರೆ ನನ್ನ ಮಕ್ಳು ಹಂಗ ಆಡ್ತೀರಾ, ಜನ ಇಲ್ದೆ ಅಂದ್ರೆ ಹಿಂಗ ಅಂತೀರಾ. ಇವನೊಂಥರ ಎಡ್ಡ ಇವನು. ಯಾವ್ದಕ್ಕೂ ಸ್ಯಾಟಿಸ್ಫೈ ಅನ್ನೋದಿಲ್ಲ. ಓ ಮಚ್ಚ ಯಾಕೋ ಮಚ್ಚ ಮೇ ಬಿ ಆ ಗೇಟಿಂದ ಹೋಗ್ಬೋದು. ಅವ್ರೆಷ್ಟು ಚೆನ್ನಾಗಿ ಗೇಟ್ ಹಾಕಿದ್ರು ನಮ್ ಗಾಂಚಲಿ ತಾನೆ. ಯಾರಿಗೆ ಅಡ್ದರಿಲಿ ಹೋಗೋದಕ್ಕೆ, ಅಡ್ದರಿ ನನ್ನ ಮಕ್ಕಳು. ಬಂದ್ವಲ್ಲ ಇನ್ನೇನಕ್ಕೆ ಪಟ್ಟ ಗೈಸ್ ನೋಡಿ ಗೇಟ್ ಕ್ಲೋಸ್ ಆಗ್ಬಿಟ್ಟಿದೆ, ಹೆಂಗ್ ಹೋಗೋದು ಗೊತ್ತಿಲ್ಲ. ಈಗ ಆರದೆ ಇನ್ನೇನು ಇಲ್ಲ ನಡಿ ಎಗರು. ನಾನು ಆರು ಗೇಟೆ ಮುಗಿದೋಯ್ತು. ಈಗ ಹಾಕಿ ಶತಮಾನಗಳೇ ಆಗೋಗಿದ್ಯೋ. ಯಾರೋ ನಿಂಗೆ ಸಜೆಸ್ಟ್ ಮಾಡಿದ್ಮೇಲೆ ಆ ಹುಡುಗಿ ತಾನೆ ಹೇಳಿದ್ದು. ಏ ಮಗನೇ ಇದು ಕೀ ನೋಡ್ಕೊಂಡು ಬೀಗ ನೋಡ್ಕೊಂಡು ಮಾಡಕ್ ಹೋಗ್ಬೇಡ. ಆ ಕಡೆಯಿಂದ ಇಳ್ಕೊಳ್ಬೋದು. ಇಲ್ಲಿ ಜಾಗ ಐತೆ ಬಂದ್ರಲ್ಲ, ಏನ್ರ ನೀವ್ ಹಿಂಗ ಆಡ್ತಿರಲ್ಲ. ಅವಾಗಲೇ ನೋಡ್ದೆ ಯಾರು ನೀವೆಲ್ಲ ಇದ್ದಾಗ ಹೇಳ್ರಲ್ಲಿ. ಗೈಸ್ ಈಗ ಗೇಟು ಕ್ಲೋಸ್ ಆಗಿತ್ತು ಅಂತ ಅನ್ಕೊಂಡು ಭಯ ಪಡ್ಕೊಂಡ್ರಿ, ಬಟ್ ನೋಡಿದ್ರೆ ಅದು ಶತಮಾನದಿಂದ ಕ್ಲೋಸ್ ಅಲ್ಲೇ ಇದೆ. ಪಕ್ಕದಲ್ಲಿ ಒಂದು ಸಣ್ಣ ದಾರಿ ಇಟ್ಟಿದ್ರು, ನಾವು ನೋಡೇ ಇಲ್ಲ. ಈಗ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟಿ ಡೌನ್ ಐತೆ ಗುರು, ಹೆಂಗೆ ಹೋಗೋದಂತಾನೆ ಗೊತ್ತಿಲ್ಲ. ಲವ್ ಹಂಗೆ ಬಂದ್ರು ಒಂದೇ ರೂಟಲ್ಲೇ ಬರ್ತಿದ್ರಿ ನಾವು, ಸುಮ್ಮನೆ ಸರ್ಕಸ್ ಮಾಡ್ಕೊಂಡು. ಫಾಲ್ಸ್ ಇಲ್ಲ ಹೆಂಗ್ ಹೋಗೋದು, ಲೆಫ್ಟಾ ರೈಟಾ? ಇರ್ರಿ ಅಲ್ಲಿ ಸೌಂಡ್ ಬರ್ತಾ ಇರೋದು. ಇಲ್ಲೂ ಬರ್ತೈತಿ, ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಇರ ನೀರ್ ಸೌಂಡ್ ಆ ಕಡೆ ಕೋಳಿ ಬರ್ತಾ ಸೌಂಡ್ ಆ ಕಡೆ ಬರ್ತಾ ಇರೋದು. ಕೋಳಿ ಸೌಂಡ್ ಏನು ಬೇಡ ಹೇಳ್ತೀನಿ. ಅಪ್ಪ ಮಹಾಪ್ರಭು, ನಾನು ಅದನ್ನ ಹೇಳಿದೆ ಅಲ್ಲೇ ನೀರ್ ಸೌಂಡ್ ಕೇಳಿಸ್ತೈತೆ ಕೇಳೋ ಅಂತ. ನೀರ್ ಸೌಂಡ್ ಅಲ್ಲೇ ಕೇಳಿಸ್ತಾ ಇದೆ, ಬನ್ನಿ ಹೋಗುವ. ಈಗ ಇದೇ ರೂಟ್ಗೆ ಬಂದ್ರು. ಲೋ ಹಂಗೆ ಬಂದಿದ್ರು ಇಲ್ಲೇ ಬರ್ತಿದ್ರೇನೋ ಅಲ್ಲ, ಸುಮ್ಮನೆ ಹತ್ಕೊಂಡು ಹೋಗಿ ಬಂದ್ರಿ. ನಾವಿದ್ದೀವಲ್ಲ, ನಮ್ಗೆ ಸಿಗೋದು ಎಡ್ಡ ಪ್ಲೇಸು, ನಾವು ಇರೋದು ಎಡ್ಡಗಳೇ. ನದ್ದವನ್ ಮೊದಲು ಎಡ್ಡ, ಹೇಳ್ದವನು ಹೇಳ್ದವನು ಎಡ್ಡಾಗ ಎಡ್ಡ. ಸೇಮ್ ವಾವ್. ಈ ಸೀನರಿ ಚೆನ್ನಾಗಿದೆ. ನಾವು ಎಲ್ಲ ಹೋಗ್ತೀವಿ ರೂಟ್ ಇದೆ ಅಲ್ಲಿ. ಇದು ಯಾವ್ದೋ ತೋಟಗಳು ಮಚ್ಚ, ಕಾಡು ಪ್ರಾಣಿಗ ಮೇಲೆ ಹಾರ ಬಿಡ್ತಿರೋ. ನಮ್ದೇನಿಲ್ಲ, ನಾವು ಬೋನ್ಲೆಸ್, ಅವ್ನು ಬೋನ್ಲೆಸ್. ನಾವು ಅವ್ನು ಬೋನ್ಲೆಸ್. ಇದೇನು ಹಿಂಗೆ ಸಿಂಹ ಎಲ್ಲ ಬರ್ಬೇಡ, ಕರಡಿ ಹಾಕು, ಇಲ್ಲ ಕಾಡಂದಿ ಬರ್ಬೇಕು. ಮಚ್ಚ ನಾಗ್ರವ್ ಗಿಗ್ರವ್ ಇದ್ಬಿಡೋದು. ಅಯ್ಯಪ್ಪ ನಡಿ ನಡಿ, ದಾರಿ ಇರೋ ಕಡೆ ನುಗ್ಗು. ಇರು ಸಣ್ಣದಿರ್ಬೇಕು ಈಗ. ಕೇಳಿಸ್ತೈತಲ್ಲ ಮುಂದೆನೆ. ಏ ಇಲ್ಲೇ ಸೌಂಡ್ ಕೇಳಿಸೈತಲ್ಲ. ಹೋಯ್ ಇದು ಅಲ್ಲ ಗಾಯ್ಸ್, ನಾವ್ ಈ ಫಾಲ್ಸ್ ಅನ್ಕೊಂಡು ಸೌಂಡ್ ಕೇಳ್ಕೊಂಡು ಇಲ್ಲಿ ಬಂದಿದೀವಿ. ಇಲ್ಲೆಲ್ಲೂ ಫಾಲ್ಸೇ ಇಲ್ಲ. ನೀರು ಬರ್ತೈತೆ, ನೀರು ಬಿಡಕ್ಕೆ ಅಲ್ಲಿ ಕೆಳಗಡೆನೆ ಹೋಗು ಅಂತ ತೋರಿಸಿದ್ದು ಬೈ ವಾಕಲ್ಲಿ. ನಾಪೆ ಮಾಡಿದ್ದೆ ಅದನ್ನ. ಮತ್ ಮೂಸಕ್ ಅವ್ರು ಬೋರ್ಡ್ ಗಿಲ್ಡ್ ಎಲ್ಲ ಹಾಕ್ತಾರಾ? ಡೌನ್ ಇತ್ತಾ, ಮತ್ತೆ ಅವ್ರಿಗೆಲ್ಲ ಗೊತ್ತು ಫಾಲ್ಸ್ ಇರುತ್ತೆ ಹೇಳೋರು. ನಾವು ನೋಡೋ ಎಲ್ಲೋ ಬಂದಿದ್ದೀವಲ್ಲೋ, ಯಾರು ಹೇಳಿದ್ರು ಪ್ಯಾಸೆಂಜರ್ ಮುಂದೆ ಆಗ್ಬೇಕು ಫಾಲ್ಸ್ಗೆ ಅಂತ. ಇಲ್ಲ ಬೋರ್ಡ್ ಕೆಳಗೆ ಹಾಕೋ, ಬೋರ್ಡ್ ಇಲ್ಲೇ ಹಾಕು ಅಂತ ಹೇಳಿದ್ದಾರೆ. ಬೋರ್ಡು ಇಲ್ಲಿಗೆ ಹಾಕಿದ್ದು. ಹಂಗಾರೆ ಇಲ್ಲೇ ಬೇರೆ ಕಡೆ ಹೋಗ್ಬೇಕೇನೋ. ಲೋಯ್ ಹೋಗ್ಲಿ ಸರಿ, ಈಗ ಬಂದಿದ್ದು ರೂಟಾದ್ರೆ ನೆನ್ಪಿದ್ಯಾ?
ಯಾವ್ದಿದಾ ಹೋಗಮ್ಮ ಹಂಗ್ ಬಡಿತದೆ. ಇನ್ನು ಅಲ್ಲಿಗೆ ಫಾಲ್ಸ್ ಆ ಕಡೆ. ಅದೇ ಬೈಕಲ್ಲಿ ಹೋಗ್ಬೇಕು. ಅದೇ ಬೈಕಲ್ಲಿ ಹೋಗ್ಬೇಕು. ಮಚ್ಚ ಅಲ್ಲೋ ಹಂಗ್ ಬೈಕಲ್ಲಿ ಇದೆ ಬೋರ್ಡ್ ಏನಕ್ಕೆ ಹಾಕ್ತಿದ್ರು ಒಳಗಡೆ ಇದೆ ಅಂತ. ಫಾಲ್ಸ್ ಇರೋದು ಈ ತರ. ಅದೇ ಹೇಳಿ ನಾನು. ಸರಿ ಮ್ಯಾಪ್ ಹಾಕೋ. ಏನ್ ಫಾಲ್ಸ್ ಅದು? ದೊಣ್ಣೆ 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 ಫಾಲ್ಸ್. ನೋಡು ನಾವ್ ಇಲ್ಲಿದೀವಿ ನೋಡು, ಈ ಕಡೆ ಇದೆ ಬ್ರೋ. ನೀನ್ ಎಲ್ಲಿ ಇದಾ? ಇದೆ ದೊಣ್ಣೆ. ಲೇ ಇದೆಲ್ಲ ಕಾಡ್ತಾ ಇರತ್ತೆ, ರೋಡ್ ಇಲ್ವೇನೋ ಅದಕ್ಕೆ? ರೋಡ್ ಇಲ್ಲ ಬ್ರೋ, ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಹೇಳಿಲ್ವ 10 ನಿಮಿಷ ವಾಕಿಂಗ್ ಮಾಡ್ಬೇಕು ಅಂತ? ಎಲ್ಲೋ ಐತಾ ಇರೋ ಏನ್ ಮಾಡ್ತಾ ನೋಡ್ಕೊಂಡ್ ಬನ್ನಿ ಫಸ್ಟ್. ಬೇಡ ಹಿಂಗೆ ನೋಡೋಣ. ಇದು ಇಲ್ಲಿ ಒಳಗೆ ಗಾಯ್ಸ್ ನಾವು ಜಾಗನ ಮರ್ತ್ಬಿಟ್ಟು ಎಲ್ಲೋ ಬಂದ್ಬಿಟ್ಟಿದೀವಿ. ಬಾಡ್ರ ಇದ್ರೊಳಗಡೆ ಹೋಗೋಣ. ಇಲ್ಲೋಡಲ್ಲಿ ಜಾಗ ದಾರಿ ಐತೋ, ಅದಕ್ಕೆ ಹೇಳ್ತಾ ಇರೋದ ನಿಂಗೆ. ಈಗ ಕಾಣಿಸ್ತು ಕರೆಕ್ಟ್ ಆಗಿ. ಈಗ ನಾವು ಇಲ್ಲಿ ಹೋಗ್ಬೇಕು. ಓಯ್ ಜಾರ್ತದ ಮತ್ತೆ ನೋಡ್ಕೊಂಡ್ ಬನ್ರಿ ಗೈಸ್. ಈಗ ನಾವು ಎಲ್ಲೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಲೇ ಮಚ್ಚ ಹಾಳೆ ಇರ್ಬೇಕು ಗೈಸ್. ಈಗ ನಾವು ಹಿಂಗಿಂದ ಹೋಗ್ಬೇಕು, ಆ ದಾರಿಯಿಂದ ಹೋಗ್ಬೇಕಾ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಚೆನ್ನಾಗಿದೆ ಗೈಸ್. ಅಮ್ಮ ಭಯ ಆಗ್ತೈತೆ. ಜೈ ಜೈ ರಾಮ್ ಸೀತಾರಾಮ್ ನಾನು ಬಂದೆ. ಲೇ ಬಂದ್ರ ಏನೋ ಮಾಡ್ತಿದ್ದೀರಾ? ಹಾಕ್ತೀನಿ 3 ಹಾಕ್ಬಿಡು, ಬೀಳಲ್ಲ. ಯಾಕೋ ಹಂಗಾಡ್ದೆ? ಬನ್ನಿ ಗಾಯ್ಸ್. ಈಗ ಹೆಂಗ ಹೋಗೋದು ಇದ್ರ ಮೇಲ? ಪಿರಾನ ಮೀನು, ಪಿರಾನ ಮೀನು ಗಾಯ್ಸ್. ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇವಾಗ ನಾವು ಈ ನೀರಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. A few moments later. ಗೈಸ್ ರೂಟ್ ಮಿಸ್ ಆಗ್ಬಿಟ್ಟು ರೂಟ್ ಇಲ್ಲಂತಾನೆ ಗೊತ್ತಾಗದೆ ಸಾಯ್ತಿದ್ದೀವಿ. ಇಲ್ಲೊಂದು ರೂಟ್ ಕಾಣಿಸ್ತಾ ಇದೆ, ಪಕ್ಕದ ರೂಟಲ್ಲಿ ಒಂದಿದೆ. ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಟ್ರೈ ಮಾಡ್ತಿದ್ದೀವಿ. ಅದಂತ ಗೊತ್ತಿಲ್ಲ. ಸುಸ್ತಾಗೋಯ್ತು ನಂಗೊತ್ತು. ಕೆಳಗೆ ಹೋಗಿ ಮಚ್ಚ ಇಬ್ರು ಹಿಂಗೋಗ್ರಿ, ಹಿಂಗೋಗೋಣ. ಬೆಟರ್ ಬೆಸ್ಟ್. ಅಲ್ಲಿದೆ ನೀವು ಒಂದು ಗೈಸ್. ಆಗ್ಲೇ ಸರಿಯಾಗಿರೋ ಜಾಗಕ್ಕೆ ಬರ್ತಾ ಇದ್ವಿ. ಹಿಂದೆ ಇರೋ ಎಡ್ಡಗಳು ಯಾರೋ ಹೇಳಿದ್ರು ಗೇಟಿಂದ ಹೋಗ್ಬೇಕು ಅಂತ. ಸೊ ಆ ಗೇಟಿಂದ ಹೋಗಿದ್ಕೆ ರೂಟ್ ಮಿಸ್ ಆದ್ರಿ. ಈಗ ಫೈನಲ್ ಆಗಿ ಒಂದು ಕರೆಕ್ಟ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋದುವ. ಕಪಲ್ಸ್ ಎಲ್ಲ ಬಂದರು. ಬಿಡ ಮಾಡ್ತಿದ್ದೀನ್ರ ಅವನ್ ಸಾಂಗಾರ ಆಡ್ಕೊಳ್ಳಿ. ನೀ ಏನಂದ ಹೇಳು? ಅದೇ ಅಂದ. ಪ್ರತಿಯೊಂದನ್ನು ಬರೀ ಬೀಪಲ್ಲಿ ಮುಳ್ಸಕ್ ಆಗಲ್ಲ ಕಣ. ಯಪ್ಪ ನಾನು ಇವಾಗ ಹೋದ ತಕ್ಷಣ ನಿಜ ಬೇಚ ಹಾರ್ಬಿಡತ್ತೀನಿ ಅಷ್ಟೇ. ಗೊತ್ತಾಯ್ತಾ ಇಲ್ಲ ಆಯ್ತು ಅಂತ ಅಮ್ಮ. ಇನ್ನೆರಡು ದೂರ ಬಿಟ್ಟು ನಡಿಬೇಕು. ಬಂದ್ಬಿಡ್ತೀರಾ ಅಂತ ವೈಟ್ ಹಾಕ ಬಂದ್ಬಿಡ್ತೀನಿ. ನಿಂಗಿದ್ದು ಬೇಕಿತ್ತ ಮಗನೇ. ಗೈಸ್ ಫೈನಲ್ ಆಗಿ ನೀರು ಸ್ವಲ್ಪ ಹತ್ರನೇ ಕೇಳಿಸ್ತಾ ಇದೆ. ಯಾವುದು ಅದು ಹತ್ರ ಕೇಳಿಸ್ತಿರೋದು ಬೇರೆ ಕಡೆ. ಅಲ್ಲಿ ನೋಡಪ್ಪ. ಓ ಇದು ಅಲ್ವಾ? ನೋಡಿ ಕಾಣಿಸಿದ್ಯಾ? ಇದು ನಮಗೆ ಕೇಳಿಸಿ ಸೌಂಡ್. ನಾನು ಇದೇ ಫಾಲ್ಸ್ ಅನ್ಕೊಂಡ್ಬಿಟ್ಟೆ. ಇನ್ನು ಫಾಲ್ಸ್ ಎಲ್ಲೋ ಐತೆ. ಅವ್ರೆಲ್ಲಾದ್ರು? ಯಾರು? ಯಾವ ಕಡೆ ಹಿಂಗೆ ಹೋಯ್ತಾರಲ್ಲ ಅಲ್ಲಿದ್ದಾರೆ.
ನೋಡ್ದೆ ಬಾರೋ ಲೇ ಇಲ್ಲೂ ಇದ್ದಾರೋ ಕಿರ್ಸಾಡ್ತವ್ರೆ ಸಿಕ್ತಿರ್ಬೇಕು ಹುಡುಗರಿಗೆ ಸಬಾನಿ ಓಹೋ ಗೈಸ್ ಫೈನಲ್ ಆಗಿ ಆ ಒಂದು ಫಾಲ್ಸ್ ನಾನು ನೋಡಿದೆ ನಿಮಗೂ ಸಹ ತೋರಿಸ್ತೀನಿ ಜಸ್ಟ್ ಎ ಮಿನಿಟ್ ಇಲ್ಲ ಬಿದ್ದಿದ್ದವ್ರು ತೋರಿಸ್ತಿರೋಲ್ಲ ವಿಡಿಯೋ ಗೈಸ್ ಫೈನಲ್ ಆಗಿ ಬಂದು ಏನಾದ್ರು ಇವೆಲ್ಲ ಯಾಕೋ ಫೈನಲ್ ಆಗಿ ಬಂದೋ ಗೈಸ್ ಯಾವ್ದಾವ್ದೋ ರೋಡೆಲ್ಲ ಓಡಿಂಗ್ಗೆಲ್ಲ ಬಂದು ಆಫ್ ರೋಡಿಂಗ್ ಎಲ್ಲ ಮಾಡ್ಬಂದು ಆಫ್ ರೋಡಿಂಗು ಎಲ್ಲ ಮಾಡಾಯ್ತು ಎಲ್ಲ ಮುಗ್ದಾಯ್ತು ಆಳ ಏನು ಇಲ್ಲ ಗೈಸ್. ಸೊ ಯಾರಿಗಾನ ಸರಿಯಾಗಿ ಈಜಾಡೋಕ್ಕೆ ಬಂದರೆ ಸ್ವಲ್ಪ ಮುಂದೆ ಹೋಗ್ಬೋದು, ಸ್ವಲ್ಪ ಮೀಡಿಯಮ್ ರೇಂಜಿಗೆ ಬಂದರೆ ನಂತರ ಈ ಕಡೆ ನಿಂತ್ಕೊಂಡಿರ್ಬೋದು, ತೊಂದರೆ ಏನಿಲ್ಲ. ಬಟ್ ಕಾಲಿಟ್ಟಿದ ತಕ್ಷಣ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಮಸ್ತಾಗಿ ಕಚ್ತವೆ, ಒಂಥರ ಚೆನ್ನಾಗಿರುತ್ತೆ ಗೈಸ್. ಎಲ್ಲ ಫುಲ್ ಮಸ್ತಾಗಿ ಸ್ನಾನ ಮಾಡಿಕೊಂಡು ಈಗ ಮತ್ತೆ ನಮ್ಮ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅವಾಗ್ಲೇನೆ ಹೇಳ್ರಪ್ಪ ಎಲ್ಲ ಹೆಂಗಿತ್ತು? ಸೂಪರ್ ಆಗಿತ್ತು, ಆದ್ರೆ ಟೈಮ್ ಇರಲಿಲ್ಲ. ಯಪ್ಪ ದೇವ್ರೆ, ಸಮಾಧಾನ. ಸೋ ಮೆನಿ ಡಿಸ್ಟರ್ಬೆನ್ಸ್ ಯಾರ್. 1 ಮಿನಿಟ್ ಈಗ ಹೇಳ್ರ. ಫಸ್ಟ್ ಅಲ್ಲಿ ನೀರು ಬಂದ ಮೇಲೆ ಇನ್ನು ಸ್ವಲ್ಪ ಮುಚ್ಚಳ ಬಾಯಿ ಒಬ್ಬೊಬ್ರು ಹೇಳ್ರಲ್ಲಿ. ಹೇಳ ನಿತ್ಯ ನೀನೀಗ. ಸೂಪರ್ ಆಗಿತ್ತಪ್ಪ, ಚೆನ್ನಾಗಿತ್ತು ಪ್ಲೇಸ್, ಸೂಪರ್ ವರ್ತಿದೆ. ಹೆಂಗೋ ಕಿಲೋಮೀಟರ್ ನಡ್ಕೊಬರೋದು, ಹಿಂಗೂ ಬರ್ಬೋದು ಹಂಗೂ ಬರ್ಬೋದು. ಏನು ಡಿಫ್ರೆನ್ಸ್ ಹೇಳಿದೆ ಪುಟ್ಕೋಸೆ, ನಾನು ಅದನ್ನೇ ಹೇಳಿದ್ದೆ. ಎಷ್ಟು ಹೊಡೆದ ಅವನು, ಒಳ್ಳೆ ಕಾಂಪೌಂಡ್ ತರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದ. ಸಗದಾಗಿತ್ತು ಗೈಸ್, ನನಗಂತೂ ಇಷ್ಟ ಆಯಿತು. ನಾವಿದ್ದಾಗ ಯಾರೂ ಬರಲಿಲ್ಲ, ಆಮೇಲೆ ಸುಮಾರು ಜನ ಬರೋಕ್ಕೆ ಶುರು ಮಾಡಿದ್ರು. ಈಗ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು. ಬಿರಿಯಾನಿ ಬೇರೆ ಕಾಯ್ತಾ ಇದೆ, ನಮ್ಮ ಅಮ್ಮನಿಗೆ ಬಿರಿಯಾನಿ ಮಾಡೋಕೆ ಹೇಳಿದ್ದೆ. ಸೊ ಈಗ ಇಲ್ಲಿಂದ ಕರೆಕ್ಟಾಗಿ ನಮ್ಮ ಮನೆಗೆ 33 ಕಿಲೋಮೀಟರ್ ಇದೆ. ಈ ಬಿಸಿಲಲ್ಲಿ ಹೋಗ್ಬೇಕು ಅಂತ ನಾನೇನು ಮಾಡಿದ್ದೀನಿ, ಆಗೋದಾಗಲಿ ಅಂದ್ಬಿಟ್ಟು ಹಂಗೆ ಎಗರ್ಬಿಟ್ಟಿದ್ದೀನಿ. ಎರಡು ಒಂದೇ ಬರ. ಸೊ ಗೈಸ್ ಈಗ ನಾವು ಮನೆಗೆ ಹೋಗ್ಬೇಕು. ಈಗ ಇಲ್ಲಿ ದಾಟ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಗ್ಯಾಂಗ್ ಜೊತೆ ಎಲ್ಲ. ಸೊ ಇನ್ನೊಂದು ಸರ್ಪ್ರೈಸ್ ವಿಡಿಯೋ ಬರುತ್ತೆ. ಸರ್ಪ್ರೈಸ್ ಮೀನ್ಸ್ ಅಂದರೆ ಇನ್ನೊಂದು ಸಪ್ರೇಟಾಗಿ ಒಂದು ಪ್ಲೇಸ್ಗೆ ಹೋಗ್ತೀವಿ. ಅದೇನು ಅಂತ ಆ ವಿಡಿಯೋನ ನಾನು ಶುರು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಟೇಕ್ ಕೇರ್, ಟಾಟಾ, ಬಾಯ್.